ಇದನ್ನೆಲ್ಲ ನಾವು ಬರೀ ಟಿವಿಯಲ್ಲಿ ಸಾನಿಯಾ ಮಿರ್ಜಾ ಆಡ್ತಾ ಇದ್ದಾಗ ನೋಡ್ತಾ ಇದ್ದಿದ್ದು. A thermal fleece which comes along with it. So ಇನ್ಸೈಡ್ the inside layer there are 2 layers. ಯಾರಾದರೂ ತುಂಬ ಜಾಸ್ತಿ ವೆಯ್ಟ್ ಇದ್ದವರು ಈ ಶೂ ಹಾಕೋದಾದರೆ ತುಂಬ ಕಂಫರ್ಟ್ ಇರುತ್ತೆ. ಯಾಕಂದರೆ ನಿಮ್ಮ ಹೈಟು ಸೈಜ್ಗೆ ಬೇಕಾಗಿರುವಂತಹ ಸೈಕಲ್ನ ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಅದಕ್ಕೆ ಬೆಸ್ಟ್ ಆಫ್ ದಿ ಬೆಸ್ಟ್. ಇವತ್ತೊಂದು ಸ್ಪೆಷಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ವಲ್ಪ ದಿನದಿಂದ ಬ್ಯಾಂಗ್ಳೂರು ವೆದರ್ ಕಂಡೀಷನ್ ಹೇಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ಈ ಒಂದು ವೆದರ್ ಕಂಡೀಷನ್ ದ ರೈಟ್ ಟೈಮ್ ನೀವೇನಾದರೂ ಟ್ರಾವೆಲ್ ಇಲ್ಲ ಅಂದರೆ ಟ್ರೆಕ್ಕಿಂಗ್ ಏನಾದರೂ ಹೋಗೋದಾದರೆ ಇದು ಬೆಸ್ಟ್ ಆಪ್ಷನ್ ಇದೆ. ಸೊ ಇದಕ್ಕೆ ಅಂತಲೇ ಒಂದು ಪರ್ಟಿಕ್ಯುಲರಾಗಿ ಒಂದು ಬ್ರ್ಯಾಂಡ್ ನೀವೇನಾದರೂ ಪ್ರಾಡಕ್ಟ್ ಪರ್ಚೇಸ್ ಮಾಡೋದಾದರೆ ನಾನು ನಿಮಗೆ ಡೆಕಾಥ್ಲಾನ್ ಸಜೆಸ್ಟ್ ಮಾಡ್ತೀನಿ. ಪಾರ್ಕಿಂಗ್ ಆಪ್ಷನ್ ಕೂಡ ಸಿಗುತ್ತೆ. ಬನ್ನಿ ಒಳಗಡೆ ಹೋಗೋಣ, ನಿಮಗೆ ಸ್ವಲ್ಪ ಪ್ರಾಡಕ್ಟ್ಗಳನ್ನು ನಾನು ತೋರಿಸ್ತೀನಿ. Oh, is it? Hi, Nitin. Nitin. Yes. So okay. I'm a very big fan of Decathlon. Okay. So just give me some best product now. To know which is the best product that we have and which we can provide for both Bangalore as well as in case if you are thinking of traveling outside. Okay. So we come here. Okay. So this is what we call a 3-in-1 jacket. Okay. All right. So if you want, so basically it has a thermal fleece which comes along with it. Okay. So the inside. the inside layer there are 2 layers. Okay. Exactly. Okay. All right. So which is detachable. We have this. This is our that best. one we can use it for Traveling outside as well. So this is our best seller. Okay. All right. So it is cost efficient as well. All right. It's for Okay, 999. Yeah, it's for 999. Yeah. And at the same time, what is the best thing about this is that it can be used in both normal temperatures, as in say 15 degrees and so. And if you layer it up, layer in the sense, if you have thermals and fleece, etc., you can go up till 0 degrees. So we have a lot of sales regarding this. So we have a lot of customers coming in for this. So if you want, So the price these are- also yeah, it's economic. Yeah. So these two are the best products that we have. Okay. ಅದೇ ರೀತಿಯಾಗಿ ಇಲ್ಲಿ ಶೂ ಸೆಕ್ಷನಿಗೆ ಬರೋದಾದರೆ ಇಲ್ಲೂ ಅಷ್ಟೇ ತುಂಬ ವೆರೈಟೀಸ್ ಇದೆ. ನಿಮಗೆ ಆಲ್ಮೋಸ್ಟ್ 999ಇಂದ ಸ್ಟಾರ್ಟ್ ಆಗುತ್ತೆ. ಸೊ ರೆಗ್ಯುಲರ್ ಯೂಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು. ಸೊ ಈ ರೀತಿಯ ಶೂಗಳು ನಿಮಗೆ ಕೊಡುವಂತಹ ಕಂಫರ್ಟ್ ಇದೆಯಲ್ಲ, ಅದು ಒಂದು ಸರಿ ಬಂದು ಯೂಸ್ ಮಾಡಿ ನೋಡಿ. ಇದರಲ್ಲಿ ವೈಡ್ ರೇಂಜ್ ಇರುತ್ತೆ ನಿಮಗೆ ಪರ್ಟಿಕ್ಯುಲರ್ ಆಪ್ಷನ್ಗಳು. ಮತ್ತು ಇಲ್ಲಿ ನೋಡಿ 999 ಇದೆ. ಸೊ ಇದ್ರದ್ದು ವೆಯ್ಟ್ ನಾನು ಯಾವ ರೀತಿ ಹೇಳಿ, ಅದು 999ಗೆ ಈ ಒಂದು ಶೂ ಸಿಗ್ತಾ ಇದೆ. ನಾನು ಆವಾಗಲೇ ಅವರು ನಿಮ್ಮ ಹತ್ರ ಮಾತಾಡಿದ್ರಲ್ಲ, ಅವರು ಹೇಳಿದಾಗೆ ಅವ್ರು ಏನಂತ ಹೇಳಿದರೆ ಸ್ಪೋರ್ಟ್ಸ್ಗೆ ಅಂತಲೇ ಒಂದು ಸ್ಪೆಷಲ್ ಬ್ರ್ಯಾಂಡ್ ಇದು ಡೆಕಾಥ್ಲಾನ್ ಅನ್ನೋದು. ನೈಕಿ, ಅಡಿಡಾಸ್ ಈ ಥರ ಬ್ರ್ಯಾಂಡ್ಗಳಿಗೆ ಏನಾದರೂ ಈ ಶೂ ಹೋಗೋದಾದರೆ ನನ್ನ ಪ್ರಕಾರ ಒಂದು 15,000 to 20,000 ಇದ್ದೇ ಇರುತ್ತೆ. ಬಟ್ ಇದಕ್ಕೆ ನಿಮಗೆ ಕಾಸ್ಟ್ ಬಂದುಬಿಟ್ಟು 2000 ರೇಂಜ್ ಇದೆ. ಬಟ್ ಎಷ್ಟು ಲೈಟ್ ವೆಯ್ಟ್ ಆಗಿದೆ ಅಂತ ಹೇಳಿದರೆ ಇದ್ರದ್ದು ಒಳಗಡೆ ಫ್ಯಾಬ್ರಿಕ್ ಆಗಿರ್ಬೋದು, ಇದ್ರದ್ದು ಮಟೀರಿಯಲ್ ಆಗಿರ್ಬೋದು. ಜಸ್ಟ್ ನಾನು ಒಂದು ಸರಿ ಟ್ರೈ ಮಾಡಿ ತೋರಿಸ್ತೀನಿ. ಇದ್ರದ್ದು ಡಿಸೈನ್ ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು. ಇಲ್ಲಿ ಸ್ವಲ್ಪ ಅಗಲ ಜಾಸ್ತಿ ಇದೆ. ಸೊ ಏನಾಗುತ್ತೆ ಅಂತ ಹೇಳಿದರೆ ಇಲ್ಲಿ ಸ್ವಲ್ಪ ನಮಗೆ ಫೀಲ್ ಆಗುತ್ತೆ ಸ್ವಲ್ಪ ಅಗಲ ಜಾಸ್ತಿನೇ ಕೊಟ್ಟಿದ್ದಾರೆ ಅಂತ. ಬಟ್ ಇಲ್ಲಿ ಹಾಕಿದಾಗ ಈ ಏರಿಯಾದಲ್ಲಿ ಆಗೋ ಒಂದು ಕಂಫರ್ಟ್ ಇದೆಯಲ್ಲ, ಅದನ್ನು ಇದು ಟ್ರೈ ಮಾಡಿ ಇದನ್ನು ಹಾಕಿದಾಗಲೇ ಗೊತ್ತಾಗೋದು. ಯಾರಾದರೂ ತುಂಬ ಜಾಸ್ತಿ ವೆಯ್ಟ್ ಇದ್ದವರು ಈ ಶೂ ಹಾಕೋದಾದರೆ ತುಂಬ ಕಂಫರ್ಟ್ ಇರುತ್ತೆ. ಯಾಕಂದರೆ ಈ ಥರ ಮಾಡಿದಾಗ ಇಲ್ಲಿ ತುಂಬ ನೀಟಾಗಿ ಹೋಲ್ಡ್ ಆಗ್ತಾಯಿದೆ. 1976ರಲ್ಲಿ ಫ್ರಾನ್ಸ್ನಲ್ಲಿ ಮೈಕಲ್ ಒಂದು ನಿಮಿಷ ಮೈಕಲ್ ಲಿಕ್ಲಾರ್ಕ್ ಅನ್ನೋರು ಫ್ರಾನ್ಸ್ನಲ್ಲಿ ನಮ್ಮ ಡೆಕಾಥ್ಲಾನ್ನ ಸ್ಟಾರ್ಟ್ ಮಾಡ್ತಾರೆ. ಅದು ಅವರ ಕಾನ್ಸೆಪ್ಟ್ ಏನಾಗಿತ್ತು ಅಂತ ಹೇಳಿದರೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ಒಂದು ಕಡೆ ಸಿಗುವಂಥದ್ದು. ಇವತ್ತು ಡೆಕಾಥ್ಲಾನ್ ಯಾವ ರೀತಿ ಬೆಳ್ಕೊಂಡು ನಿಂತಿದೆ ಅಂತ ಹೇಳಿದರೆ 1817 ಸ್ಟೋರ್ಸು ವರ್ಲ್ಡ್ ವೈಡ್, 79 ಕಂಟ್ರಿನಲ್ಲಿ ಡೆಕಾಥ್ಲಾನ್ ಸ್ಟೋರ್ಸ್ ಇದೆ. ಸೈಕ್ಲಿಂಗ್ ಅಂತಲೇ ಒಂದು ಸೆಕ್ಷನ್ ಇದೆ. ಸೈಕ್ಲಿಂಗ್ನ ತುಂಬ ಇಷ್ಟಪಡೋರ್ಗಂತೂ ಡೆಕಾಥ್ಲಾನ್ ತುಂಬಾ ಗೊತ್ತಿರುತ್ತೆ. ಅವರ ಹೆಲ್ಮೆಟ್ಸ್ ಆಗಿರ್ಬೋದು, ಮತ್ತು ಸೇಫ್ಟಿ ಗಾರ್ಡ್ಸ್ ಆಗಿರ್ಬೋದು, ಎಲ್ಲನೂ ಒಂದು ಕಡೆ ಸಿಗುವಂಥ ಒಂದು ಆಪ್ಷನ್ ಇದ್ದರೆ ಅದು ಡೆಕಾಥ್ಲಾನೇ. ಬಟ್ ಅದೇ ನಾನು ಪ್ರೈಸ್ ಹೇಳಿದ್ನಲ್ಲ, 2000ಇಂದ ಸ್ಟಾರ್ಟ್ ಆಗುತ್ತೆ. ಸ್ಪೆಷಲ್ ಬ್ರ್ಯಾಂಡ್ಸ್ಗಳು ಅಷ್ಟೇ ಮೇಕ್ ಮಾಡ್ತಾಯಿತ್ತು. ಅವುಗಳು ಎಷ್ಟು ಎಕ್ಸ್ಪೆನ್ಸಿವ್ ಇತ್ತು ಅಂದರೆ ಮಿನಿಮಮ್ 40,000 to 50,000 ಕೊಡಬೇಕಾಗಿತ್ತು. ಡೆಕಾಥ್ಲಾನ್ನಲ್ಲಿ ಇನ್ನೊಂದು ದ ಬೆಸ್ಟ್ ಆಪ್ಷನ್ ಏನಂತ ಹೇಳಿದರೆ ನಿಮಗೆ 6,000ಇಂದ ಸೈಕಲ್ಸ್ ಸ್ಟಾರ್ಟ್ ಇದೆ. ಮತ್ತು
ನೀವು ಮಕ್ಕಳ ಜೊತೆ ಏನಾದರೂ ಬಂದರೆ ನಿಮಗೆ ರೈಡ್ ಮಾಡಿ ಒಂದು ಸರಿ ಆಪ್ಷನ್ ನೋಡಿಬಿಟ್ಟು ತಗೊಳ್ಬೋದು. ಅದೊಂದು ದ ಬೆಸ್ಟ್ ಆಪ್ಷನ್ ಅಂತ ಅನ್ನಿಸ್ತಾ ಇದೆ. ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಹೈಟು ಇಲ್ಲ ಆದರೆ ಅದರದ್ದು ಕಂಫರ್ಟ್ ಹೇಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಇಲ್ಲೇನೆಂದರೆ ನೀವು ರೈಡ್ ಮಾಡಿ ನಿಮ್ಮ ಹೈಟು ಸೈಜ್ಗೆ ಬೇಕಾಗಿರುವಂತಹ ಸೈಕಲ್ನ ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಅದಕ್ಕೆ ಬೆಸ್ಟ್ ಆಫ್ ದಿ ಬೆಸ್ಟ್. ನೀವು ಬಂದುಬಿಟ್ಟು ಒಂದು ಸರಿ ಟ್ರೈ ಮಾಡಿ ತಗೊಳ್ಳೋದು ತುಂಬಾ ಒಳ್ಳೆಯದು ಅನಿಸುತ್ತೆ. ಇಲ್ಲಿ ನಿಮಗೆ ಬರೀ ಸ್ಪೋರ್ಟ್ಸ್ ಪ್ರಾಡಕ್ಟ್ಗಳಲ್ಲದೇ ಸೇಫ್ಟಿಗೆ ತುಂಬ ಪ್ರಿಫರೆನ್ಸ್ ಕೊಡ್ತಾರೆ. ಇದ್ರ ಜೊತೆಗೆ ನಿಮಗೆ ಬೇಕಾಗಿರುವಂತಹ ಮೇಯ್ನ್ ಗಾರ್ಡ್ಗಳೇನಿದೆ ಅದು ಕೂಡ ಸಿಗುತ್ತೆ. ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಬರುತ್ತೆ. ಸೊ ಜಸ್ಟ್ 1000, ಯಾಕಂದರೆ ಇದು ಬಿಗಿನರ್ಸ್ಗೆ ಅಂತ ಸಜೆಸ್ಟ್ ಮಾಡ್ತಾರೆ ಈ ರೀತಿಯ ಆಪ್ಷನ್. ಇದರಲ್ಲಿ ಏನಾಗುತ್ತೆ ಅಂದರೆ 4 ಆಪ್ಷನ್ ಇರೋದ್ರಿಂದ ಬೀಳೋದು ಮತ್ತು ಬ್ಯಾಲೆನ್ಸಿಂಗ್ ಸ್ವಲ್ಪ ಬಿಗಿನರ್ಸ್ಗೆ ಇದು ದ ಬೆಸ್ಟ್ ಆಪ್ಷನ್ ಈ ರೀತಿಯದ್ದು. ಇದರಲ್ಲಿ ಮತ್ತೆ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಅಂತ ಹೇಳಿದರೆ ಈ ರೀತಿಯ ಸಿಂಗಲ್ ಬರುತ್ತೆ. ಇದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದಮೇಲೆ ಗೊತ್ತಿದ್ದರೆ ಯೂಸ್ ಮಾಡಲಿಕ್ಕೆ, ಯಾಕಂದರೆ ಇದು ಈ ಥರ ನಿಂತ್ಕೊಳ್ಳೋದಿಲ್ಲ. ಹಾಗಾಗಿಬಿಟ್ಟು ಬ್ಯಾಲೆನ್ಸಿಂಗ್ ತುಂಬಾ ಗೊತ್ತಿರಬೇಕಾಗುತ್ತೆ. ನಾನು ನಿಮಗೆ ಅಲ್ಲೇ ತೋರಿಸಿದೆ ಸ್ಕೇಟಿಂಗಿಗೆ ಗಾರ್ಡ್ಸ್ ಏನಿದೆ ಅದರದ್ದು ಆಪ್ಷನ್ನು ಆಲ್ಮೋಸ್ಟ್ ಒಂದು 1000ಇಂದ 1500ಇಂದನೂ ಆಪ್ಷನ್ಗಳು ಇಲ್ಲಿ ತುಂಬಾ ಇದೆ. ಇಲ್ಲಿ ತುಂಬ ಫ್ರೆಂಡ್ಲಿ ಇದ್ದಾರೆ, ಎಲ್ಲ ನಿಮಗೆ ಸಜೆಸ್ಟ್ ಮಾಡ್ತಾರೆ ಯಾವುದು ಹೇಗೆ ತಗೊಳ್ಬೇಕು, ಎಷ್ಟು ಯಾವ ಸೈಜಲ್ಲಿ ಅಂತ. ಸೊ ಹಾಗಾಗಿಬಿಟ್ಟು ಸ್ಟೋರ್ ವಿಸಿಟ್ ದ ಬೆಸ್ಟ್ ಆಪ್ಷನ್. ಫುಟ್ಬಾಲ್ ಅನ್ನೋ ಒಂದು ಗೇಮೇ ಯಾರು ಸ್ವಲ್ಪ ಫೈನಾನ್ಷಿಯಲಿ ಗಟ್ಟಿ ಇದ್ದಾರೆ ಅವ್ರು ಮಾತ್ರ ಆಡಬೇಕಾಗಿತ್ತು ಅಂಥ ಒಂದು ಗೇಮ್ ಆಗಿತ್ತು. ಬಟ್ ಇತ್ತೀಚೆಗೆ ಏನಾಗಿದೆ ಅಂತೇಳಿದರೆ ಹೊಸ ಪ್ರಾಡಕ್ಟ್ಗಳೆಲ್ಲ ಬಂದ ಮೇಲೆ ಫುಟ್ಬಾಲ್ ಶೂಸ್ ಎಲ್ಲ ಏನಿದೆ ಸ್ವಲ್ಪ ಎಕನಾಮಿಕಲ್ಲಿ ಇಲ್ಲಿ ಸಿಗುತ್ತೆ. ಸೊ ಯಾರಾದರೂ ಫುಟ್ಬಾಲ್ ಲವರ್ಸ್ ಎಲ್ಲ ಇದ್ದರೆ ಶೂಸ್ ಇಲ್ಲಾಂದರೆ ಬೂಟ್ ಇಲ್ಲದೆ ಯಾರಾದರೂ ಆಡ್ತಾಯಿದ್ರೆ ದಯವಿಟ್ಟು ಇಲ್ಲಿ ಟ್ರೈ ಮಾಡ್ಬೋದು. ದ ಬೆಸ್ಟ್ ಆಪ್ಷನ್ ಮತ್ತು ತುಂಬ ಎಕನಾಮಿಕ್ ಪ್ರೈಸಿಂದನೂ ಇದೆ. ಸೊ ನೀವು ಒಂದು ಸ್ಪೋರ್ಟ್ಸನ್ನು ತಗೊಂಡ್ರೆ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಗಾರ್ಡ್ಸ್ ವಿತ್ ಆಕ್ಸೆಸರೀಸ್ ಎಲ್ಲನೂ ಇಲ್ಲಿ ಸಿಗುತ್ತೆ. ಅದೊಂದು ತುಂಬ ಸ್ಪೆಷಲ್ ಅಂತ ಡೆಕಾಥ್ಲಾನ್ನ ಹೇಳ್ಬೋದು. ಅದೇ ಇಲ್ಲಿ ಈ ಫೌಂಡರ್ ಯಾರಿದ್ದಾರೆ ಮೈಕಲ್ ಅವರು, ಅವರ ಕಾನ್ಸೆಪ್ಟೇ ಅದಾಗಿತ್ತು. ಒಂದು ಸ್ಪೋರ್ಟ್ಸ್ ಆಗಿರ್ಬೋದು ಅಥವಾ ಒಂದು ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಆ ಆ್ಯಕ್ಟಿವಿಟೀಸ್ಗೆ ಬೇಕಾಗಿರುವಂತಹ ಎಲ್ಲ ಪ್ರಾಡಕ್ಟ್ಗಳು ಒಂದು ಕಡೆ ಸಿಗಬೇಕು. ಕಸ್ಟಮರ್ಗೆ ಅದನ್ನು ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೂ ಆಗಬೇಕು. ಮತ್ತು ಯಾರು ಸ್ಪೋರ್ಟ್ಸ್ ಪರ್ಸನ್ ಇದ್ದಾನೆ ಅವನಿಗೆ ಅದು ತುಂಬ ಈಸಿಯಾಗಿ ಅರ್ಥ ಆಗಲಿಕ್ಕೆ ಅಂತಲೇ ಈ ರೀತಿಯ ಒಂದು ಪ್ಲೇಸನ್ನು ಮಾಡ್ಕೊಂಡಿರೋದು. ನಮ್ಮ ಕರ್ನಾಟಕದಲ್ಲಿ ಬೇರೆ ಯಾವುದೇ ಸ್ಪೋರ್ಟ್ಸಿಗೆ ಸಿಗದೇ ಇರುವಂತಹ ಒಂದು ಮನ್ನಣೆ ಯಾವುದಾದ್ರೂ ಒಂದು ಸ್ಪೋರ್ಟ್ಸಿಗೆ ಸಿಗ್ತಾಯಿದೆ ಅಂತೇಳಿದರೆ ಅದು ಇದಕ್ಕೇ. ಸೊ ಕ್ರಿಕೆಟ್ಗೆ ಇರುವಂತಹ ಫ್ಯಾನ್ಸು ನಮ್ಮ ಕರ್ನಾಟಕದಲ್ಲಿ, ನಮ್ಮ ಟೋಟಲ್ ಕರ್ನಾಟಕ ಅಂತ ಹೇಳಲಿಕ್ಕಾಗಲ್ಲ, ಇಂಡಿಯಾದಲ್ಲಿ, ನಾನು ಕರ್ನಾಟಕ ಅಂತ ಹೇಳ್ತಾ ಇದ್ದೀನಿ, ಇಂಡಿಯಾದಲ್ಲೇ ಸ್ಪೋರ್ಟ್ಸು ಅಂತ ಹೇಳಿದರೆ ದ ಫಸ್ಟ್ ಪ್ರಿಫರೆನ್ಸು ಜನ ತುಂಬಾ ಇಷ್ಟಪಡುವಂಥದ್ದು ಕ್ರಿಕೆಟು. ಸೊ ಏನು ಮಕ್ಕಳು ಸ್ಕೂಲು ಓದ್ತಾ ಇರ್ತಾರೆ ಆವಾಗ ಅದ್ರ ಜೊತೆಗೆ ಕ್ರಿಕೆಟನ್ನು ಕೂಡ ಕ್ರಿಕೆಟ್ ಅಕಾಡೆಮಿಗೆ ಜಾಯಿನ್ ಮಾಡಿಸ್ಬಿಟ್ಟು ಕ್ರಿಕೆಟ್ನು ಕೂಡ ಜೊತೆಗೆ ಒಂದು ಪ್ರೊಫೆಷ್ನಲ್ ಆಗಿ ತೊಗೊಂಡೋಗ್ತಾ ಇದ್ದಾರೆ. ನೀವು ಕ್ರಿಕೆಟನ್ನು ಒಂದು ಪ್ರೊಫೆಷ್ನಲ್ ಆಗಿ ಏನಾದರೂ ತೊಗೊಳ್ಳೋದು, ಇಲ್ಲಾಂದರೆ ಹಾಬಿಯಾಗಿ ಆಡೋರು ಇರ್ತಾರೆ. ಸೊ ಅವರಿಗೆಲ್ಲ ದ ಬೆಸ್ಟ್ ಆಪ್ಷನ್ ಅಂತ ಹೇಳಿದರೆ ಡೆಕಾಥ್ಲಾನ್. ನಿಮಗೆ ಎಲ್ಲ ಪ್ರಾಡಕ್ಟ್ಗಳು ತುಂಬ ಎಕನಾಮಿಕ್ ಪ್ರೈಸಿಂದನೇ ಸಿಗುತ್ತೆ. ಏನು ಗಾರ್ಡ್ಗಳೆಲ್ಲ ಬರುತ್ತೆ, ಲೆದರ್ ಗಾರ್ಡ್ಸ್ಗಳಿಂದ ಹಿಡಿದು ಟೆನ್ನಿಸ್ ಆಡೋರು ಏನಿದ್ದಾರೆ ಅವ್ರಿಗೂ ಕೂಡ ಬೇಕಾಗಿರುವಂತಹ ಎಲ್ಲ ಆಕ್ಸೆಸರೀಸ್ಗಳು, ಸ್ಪೋರ್ಟ್ಸ್ ಗಾರ್ಡ್ಗಳು, ಹೆಲ್ಮೆಟ್ಸು ಎಲ್ಲನೂ ನಿಮಗೆ ಇಲ್ಲಿ ಆಪ್ಷನ್ ಇದೆ. ಸೊ ಇಲ್ಲಿ ನೋಡ್ಬೋದು ಹೆಲ್ಮೆಟ್ಸ್ ಆಗಿರ್ಬೋದು ತುಂಬ ಬೇಸಿಕ್ ಪ್ರೈಸಿಂದನೇ. ಆವಾಗ ಅಲ್ಲಿ ನೋಡಿದೆ ಆಲ್ಮೋಸ್ಟ್ 1200ಇಂದನೂ ನಿಮಗೆ ಹೆಲ್ಮೆಟ್ಸ್ ಆಪ್ಷನ್ ಇದೆ. ಒಂದು ಕಾಲದಲ್ಲಿ ಈ ಥರ ಸ್ಪೋರ್ಟ್ಸ್ಗಳನ್ನ ಆಡಲಿಕ್ಕೆ ಭಯಪಡ್ತಾ ಇದ್ದಿದ್ದು ಏನಕ್ಕೆ ಅಂತ ಹೇಳಿದರೆ ಇದರದ್ದು ಗಾರ್ಡ್ಸ್ ಆಗಿರ್ಬೋದು, ಬ್ಯಾಟ್ ಆಗಿರ್ಬೋದು, ಇದೆಲ್ಲ ಎಕನಾಮಿಕ್ ಪ್ರೈಸಲ್ಲೇ ಇರ್ತಾ ಇರಲಿಲ್ಲ, ತುಂಬ ಎಕ್ಸ್ಪೆನ್ಸಿವ್ ಇದು. ನಾವು ನಮ್ಮ ಬಾಲ್ಯದಲ್ಲಿ ಕ್ರಿಕೆಟೆಲ್ಲ ಆಡ್ತಾ ಇದ್ದಾಗ ಈ ರೀತಿಯ ಆಪ್ಷನ್ಗಳೇ ಇರಲಿಲ್ಲ. ನಾವು ಟೆನ್ನಿಸ್ ಆಡ್ತಾ ಇದ್ದಾಗ 90s ಮಕ್ಕಳಿಗೆಲ್ರಿಗೂ ನೆನಪಿರ್ಬೋದು, ನಾವು ಸಣ್ಣದಿದ್ದಾಗ ಕ್ರಿಕೆಟ್ ಆಡುವಾಗ ಬ್ಯಾಟ್ಗಳೆಲ್ಲ ಇಷ್ಟೆಲ್ಲ ಆಪ್ಷನ್ಗಳಿರಲಿಲ್ಲ. 299ಗೆಲ್ಲ ಬ್ಯಾಟ್ಗಳ ಇಮ್ಯಾಜಿನ್ ಕೂಡ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಆವಾಗೆಲ್ಲ ಏನಂತ ಹೇಳಿದರೆ ಈ ತೆಂಗಿಂದು ಗರಿ ಏನು ಬರುತ್ತೆ ಅದರಿಂದ ಕೆತ್ತುಬಿಟ್ಟು ಈ ರೀತಿಯಾಗಿ ಒಂದು ಶೇಪ್ ಮಾಡಿಕೊಂಡು ನಾವು ಆಡ್ತಾ ಇದ್ವಿ. ಸೊ ಬಟ್ ಇವಾಗಿನ ಜನ್ರೇಷನ್ಗೆ ನೋಡಿ ಎಷ್ಟೆಲ್ಲ ಆಪ್ಷನ್ಗಳಿದೆ. ನೀವು ಲೆದರ್ ಏನಾದರೂ ಆಡಬೇಕು ಅಂದರೆ ಆ ಕಾಲದಲ್ಲಿ ಇದೆಲ್ಲ ನಾವು ಥಿಂಕು ಕೂಡ ಮಾಡಿರಲಿಲ್ಲ. ಈ ಥರ ಇದೇ ತಗೊಳ್ಳಿಕ್ಕೆ ಸಿಗುತ್ತೆ ಅನ್ನೋದೇ ನಾನು ಅಂದ್ಕೊಂಡಿರಲಿಲ್ಲ. ಎಕನಾಮಿಕ್ ರೇಂಜಲ್ಲಿ ಸಿಗ್ತಾ ಇದೆ. ಸೊ ನಿಮ್ಮ ಮಕ್ಕಳನ್ನು ಏನಾದರೂ ಕ್ರಿಕೆಟ್ ತುಂಬ ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳಿದರೆ ಅವ್ರಿಗೇನಾದರೂ ಒಂದು ಫುಲ್ ಕಿಟ್ ನೀವೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ ದ ಬೆಸ್ಟ್ ಒಂದು ಸರಿ ಡೆಕಾಥ್ಲಾನ್ ವಿಸಿಟ್ ಮಾಡಿ ನೋಡಿ. ಅಲ್ಲಿ ನಿಮಗೆ ಖಂಡಿತವಾಗ್ಲೂ ಆಪ್ಷನ್ ಸಿಕ್ಕೇ ಸಿಗುತ್ತೆ.
ಇದರಲ್ಲಿ ನಿಮ್ಗೆ ಏನಾದರೂ ಸ್ಪೆಷಲ್ ಮಟೀರಿಯಲ್ ಏನಾದರೂ ಇದೆ, ಕ್ರಿಕೆಟ್ಗೆ ಇಂಥ ಮೆಟೀರಿಯಲ್ ಬೆಸ್ಟ್ ಅಂತ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತೋರಿಸಿ ಹೇಳಿ. ಸೊ 4 ಜನಕ್ಕೆ ಹೆಲ್ಪ್ ಆಗಲಿ. ನಾನು ಈ ಒಂದು ಸೆಕ್ಷನ್ನ ನಮ್ಮ ಗುರುಗಳು ವೆಂಕಟೇಶ್ ಸರ್ಗೆ ಡೆಡಿಕೇಟ್ ಮಾಡ್ತಾಯಿದ್ದೀನಿ. ವಾಲಿಬಾಲ್ ಅನ್ನೋದು ನಮಗೆ ಒಂದು ಎಮೋಷನ್. ಅದು ಯಾವ ರೀತಿ ನಾವು ಆ ಒಂದು ಗೇಮ್ನ ಭಕ್ತರು ಅಂತ ಹೇಳಿದರೆ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕಾಗಲ್ಲ. ಈ ಒಂದು ಸೆಕ್ಷನ್ ನಾನು ಆವಾಗಲೇ ಹೇಳಿದ್ನಲ್ಲ, ಈ ಒಂದು ಸೆಕ್ಷನ್ನ ನಮ್ಮ ಪಿ ಟಿ ಸರ್ ಏನಿದ್ದಾರೆ ನಮ್ಮ ಗುರುಗಳು, ಅವ್ರಿಗೆ ನಾನು ಡೆಡಿಕೇಟ್ ಮಾಡ್ತಾಯಿದ್ದೀನಿ. ನಾವು ಆಡೋ ಕಾಲದಲ್ಲಿ ವಾಲಿಬಾಲ್ ಅನ್ನೋದು ನಿವಿಯಾ ಒಂದು ಬ್ರ್ಯಾಂಡ್ ಬಿಟ್ಟರೆ ಬೇರೆ ಆಪ್ಷನ್ಗಳೇ ಇರಲಿಲ್ಲ. ನಾವು ಎಷ್ಟೋ ಸತಿ ಸಾಯಂಕಾಲ ಆಡುವಾಗ ಇದನ್ನು ಸ್ಟಿಚ್ ಮಾಡಿಬಿಟ್ಟು ಡೈಲಿ ಸಾಯಂಕಾಲ ಸ್ಟಿಚ್ ಮಾಡಿಬಿಟ್ಟು ಆಡಿದ್ದು ನನಗೆ ನೆನಪಿದೆ. ಈ ಒಂದು ಗೇಮ್ ಅನ್ನೋದು ಈ ಬಾಲ್ನ ಹಿಡ್ಕೊಂಡಾಗಲೇ ಅದ್ರ ಮೇಲಿರೋ ರೆಸ್ಪೆಕ್ಟ್ ನಮಗೆ ಯಾವ ರೀತಿ ಇದೆ ಅಂದರೆ, ಇಲ್ಲೂ ಅಷ್ಟೇ ಈ ಒಂದು ಸೆಕ್ಷನಲ್ಲೂ ಅಷ್ಟೇ ವಾಲಿಬಾಲ್ನ ತುಂಬ ಆಪ್ಷನ್ಗಳಿದೆ. ಮತ್ತು ವಾಲಿಬಾಲ್ಗೆ ನಾರ್ಮಲಿ ಬಾಲ್ ಒಂದು ಬಿಟ್ಟರೆ ಮತ್ತು ನೆಕ್ಸ್ಟ್ ಬರೋದು ಶೂಗಳ ಆಪ್ಷನ್ ನಾನು ನಿಮಗೆ ಅಲ್ಲೇ ತೋರಿಸಿದ್ದೀನಿ. ಬಾಲ್ ಆಪ್ಷನ್ ಇದೆಯಲ್ಲ, ಇವಾಗೆಲ್ಲ ಯಾವ ರೀತಿ ಇದೆ ಅಂತೇಳಿದರೆ ಇಂಡೋರ್ ಬೇರೆ ಔಟ್ಡೋರ್ ಬೇರೆ, ವಾಲಿಬಾಲ್ಗಳಲ್ಲೂ ಸ್ವಲ್ಪ ಬೇರೆ ಬೇರೆ ಆಪ್ಷನ್ಗಳು ಕೂಡ ಬಂದಿದೆ. ಇದು ಕೂಡ ನಿಮಗೆ ಆಲ್ಮೋಸ್ಟ್ 800ಇಂದನೂ ಸ್ಟಾರ್ಟಿಂಗ್ ಇದೆ. ಅದೇ ರೀತಿ ಕ್ಯಾಪ್ ಲವರ್ಸ್ ಇದ್ದರೆ ಅವ್ರಿಗೂ ಕೂಡ ಡೆಕಾಥ್ಲಾನ್ ರೆಕಮೆಂಡ್ ಮಾಡ್ಬೋದು. ಯಾಕಂದರೆ 399ಇಂದನೇ ಕ್ಯಾಪ್ಗಳು ಅವೈಲೇಬಲ್ ಇದೆ ಇಲ್ಲಿ. ಮತ್ತು ಇದರದ್ದು ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ತುಂಬ ಸ್ವೆಟ್ ಆಗೋದು, ತುಂಬ ಏರ್ ಇದ್ದವ್ರಿಗೆ ಇದು ಬೆಸ್ಟ್ ಆಪ್ಷನ್. ಮತ್ತು ಡೆಕಾಥ್ಲಾನಲ್ಲಿ ನೀವೇನಾದರೂ ಪರ್ಚೇಸ್ ಏನಾದರೂ ಮಾಡೋದಾದರೆ, ಡ್ರೆಸ್ ಮಟೀರಿಯಲ್ಗಳು, ಜರ್ಸಿಗಳೇನಾದರೂ ಪರ್ಚೇಸ್ ಮಾಡೋದಾದರೆ ನಿಮಗೆ ಟ್ರಯಲ್ ಮಾಡಿನೇ ತೊಗೊಳ್ಬೋದು. ಈ ಒಂದು ಸೆಕ್ಷನ್ ಏನಿದೆ ಇದು ನಮ್ಮ ಆಲ್ ಟೈಮ್ ಫೇವ್ರೇಟ್ ಸೆಕ್ಷನ್. ಯಾರು ಟ್ರಾವೆಲ್ ಏನಾದರೂ ಮಾಡಬೇಕು ಅಂತ ಹೇಳಿದರೆ, ಎಲ್ಲಾದರೂ ಹಿಲ್ ಸ್ಟೇಷನ್ ಎಲ್ಲ ಹೋಗೋದಾದರೆ ಇದು ತುಂಬಾ ಈಸಿ ಆ್ಯಂಡ್ ದ ಬೆಸ್ಟ್ ಆಪ್ಷನ್. ತುಂಬ ಫ್ರೆಂಡ್ಲಿ, ತುಂಬ ಲೈಟ್ ವೆಯ್ಟ್ ಇರುತ್ತೆ. ಬಟ್ ವೆಯ್ಟು ಕೂಡ ಆಲ್ಮೋಸ್ಟ್ 100 kg ತನಕನೂ ವೆಯ್ಟ್ ತಡ್ಕೊಳ್ಳುತ್ತೆ. ಆ ಥರ ತುಂಬಾ ಆಪ್ಷನ್ಗಳು ನಿಮಗೆ ಇಲ್ಲಿ ಸಿಗುತ್ತೆ. ತುಂಬ ಈಸಿ ಆ್ಯಂಡ್ ಫೋಲ್ಡಬಲ್. ಸೊ ಇದಾದರೂ ಅಷ್ಟೇ ನೋಡಿ, ನೀವೆಲ್ಲಾದರೂ ಹೊರಗಡೆ ಎಲ್ಲಾದರೂ ಹೋಗೋದಾದರೆ, ಕ್ಯಾಂಪಿಂಗ್ ಎಲ್ಲಾದರೂ ಹೋಗೋದಾದರೆ, ಸೊ ಇದು ತುಂಬಾ ಈಸಿ ಇರುತ್ತೆ, ತುಂಬಾ ಈಸಿ ಇದೆ. ಸೊ ಈಸಿಯಾಗಿ ಫೋಲ್ಡ್ ಮಾಡ್ಕೋಬೋದು. ಕ್ಯಾರಿ ಮಾಡೋದಾದ್ರೂ ತುಂಬ ಚೆನ್ನಾಗಿರುತ್ತೆ, ತುಂಬ ಈಸಿ ಆಪ್ಷನ್ ಇದು. ಇನ್ಸ್ಟಾಲೇಷನ್ ಕೂಡ ಅಷ್ಟೇ. ಸೊ ತುಂಬಾ ಈಸಿ ಇದೆ ಹೊರಗಡೆ ಹೋಗಲಿಕ್ಕೆ. ಇನ್ನೂ ಬೇರೆ ಆಪ್ಷನ್ ಇದೆ, ತೋರಿಸ್ತೀನಿ. ಸಿಟ್ಟಿಂಗ್ ಚೇರ್ಸ್ ಆಗಿರ್ಬೋದು, ಇದು ಅಷ್ಟೇ ತುಂಬ ಕ್ಲೋಸಿಂಗ್ ಎಲ್ಲ ತುಂಬ ಈಸಿ ಇರುತ್ತೆ ಮತ್ತು ತುಂಬ ಫ್ರೆಂಡ್ಲಿ. ಆಪ್ಷನ್ಸ್ ಏನಿದೆ ಇಲ್ಲಿ ತೋರಿಸ್ತೀನಿ ನೋಡಿ, ಇದೆಲ್ಲ ಓಪನ್ ಮಾಡಿ ಇಟ್ಟಿದ್ದಾರೆ. ಸೊ ಇದು ಅಷ್ಟೇ, ನೀವೇನಾದರೂ ನಿಮ್ಮ ಕಾರ್ನಲ್ಲಿ ಇಲ್ಲಾಂದರೆ ತೊಗೊಂಡು ಹೋಗೋದಾದರೆ ಇದು ಫೋಲ್ಡ್ ಮಾಡಿದ ತಕ್ಷಣ ತುಂಬಾ ಸಣ್ಣ ಆಗಿಬಿಡುತ್ತೆ. ಕ್ಯಾರಿ ಮಾಡೋದು ಕೂಡ ತುಂಬ ಈಸಿ. ಸೊ ಬ್ಯಾಗು ಕೂಡ ನೋಡ್ಬೋದು. ಇಲ್ಲಿ ಎಲ್ಲ ಆಲ್ಮೋಸ್ಟ್ 4000 ರೇಂಜ್ ಇದೆ, ಬಟ್ ಕಡಿಮೆ ರೇಂಜಲ್ಲೂ ಇಲ್ಲಿ ಆಪ್ಷನ್ಗಳಿರುತ್ತೆ. ಇದು ತುಂಬಾ ಫೇಮಸ್, ಇದು ಎಲ್ಲ ಕಡೆ ನೋಡಲಿಕ್ಕೆ ಸಿಗುತ್ತೆ. ಈ ಒಂದು ಬ್ಯಾಗ್ ಆಲ್ಮೋಸ್ಟ್ 199ಇಂದ ಸ್ಟಾರ್ಟ್ ಆಗುತ್ತೆ. ಈ ಬ್ಲಾಗಿಂಗ್ ಆ್ಯಕ್ಸೆಸರೀಸ್ ಆಗಿರ್ಬೋದು, ಇಲ್ಲಾಂತೇಳಿದರೆ ಟೀರಿನ್ ಬಾಟ್ಲು, ಆ ಥರ ಸಣ್ಣದೇನಾದರೂ ಕ್ಯಾರಿ ಮಾಡೋದಾದರೆ ಆ ಥರ ಬ್ಯಾಗ್ಗಳು ತುಂಬ ಈಸಿಯಾಗಿರುತ್ತೆ. ಕ್ಯಾಂಪಿಂಗ್ ಟೆಂಟ್ ಏನಿದೆ ಅದು ಕೂಡ ಇದೆ, ಯಾವುದು ಇಲ್ಲಿ ಓಪನ್ ಆಗಿರೋದಿಲ್ಲ. ದೊಡ್ಡ ಸಿಂಗಲ್ ಬೆಡ್ ಕೂಡ ಆಪ್ಷನ್ ಇದೆ, ಇದನ್ನು ಅಷ್ಟೇ ಫೋಲ್ಡ್ ಮಾಡಿ ನಿಮಗೆ ಕ್ಯಾರಿ ಮಾಡ್ಕೋಬೋದು. ಈ ಪ್ರಾಡಕ್ಟ್ಗಳ ಕಾನ್ಸೆಪ್ಟ್ ಏನಂತ ಹೇಳಿದರೆ, ನೀವೇನಾದರೂ ಟ್ರಾವೆಲ್ ಮಾಡೋದಾದರೆ ಇಲ್ಲ ಟ್ರೆಕ್ಕಿಂಗ್ ಎಲ್ಲ ಹೋಗೋದಾದರೆ ಈ ರೀತಿಯ ಪ್ರಾಡಕ್ಟ್ಗಳು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಎಷ್ಟು ಈಸಿ ಅಂತ ಹೇಳಿದರೆ ಕ್ಯಾರಿ ಮಾಡಲಿಕ್ಕೆ, ಇಲ್ಲಿ ನೋಡ್ಬೋದು. ಸೊ ಈ ರೀತಿ ಆಗುತ್ತೆ. ಇದೆಲ್ಲ ಫುಲ್ ಓಪನ್ ಆದಾಗ ತುಂಬ ದೊಡ್ಡದಿದೆ. ಸೊ ಇಷ್ಟು ದೊಡ್ಡದು ಬೇಡ ಅಂದರೆ ತುಂಬ ಸಣ್ಣ ಆಪ್ಷನ್ ಕೂಡ ಇದೆ, ಅದನ್ನು ತಗೊಂಡು ನೀವು ಟ್ರೈ ಮಾಡ್ಬೋದು. ನಾನು ಕ್ಯಾಪ್ ಲವರ್ಸ್ಗೆ ಆವಾಗಲೇ ಹೇಳಿದೆ, ಏನಾದರೂ ಬಾಕ್ಸಿಂಗ್ ಗ್ಲೌಸ್ ಏನಿದೆ ಇದು ಒಂದು ಕಾಲದಲ್ಲಿ ಯಾರಿಗೂ ಅಫೋರ್ಡ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ಆ ರೀತಿಯ ಒಂದು ಬ್ರ್ಯಾಂಡ್ ಆಗಿತ್ತು. ಇವಾಗ ಏನಾಗಿದೆ ಅಂತ ಹೇಳಿದರೆ ಎಕನಾಮಿಕ್ ಬ್ರ್ಯಾಂಡ್ ಇದೆ. ಸೊ ಆಲ್ಮೋಸ್ಟ್ 599ಇಂದನೂ ನಿಮಗೆ ಆಪ್ಷನ್ ಇರೋದ್ರಿಂದ ಎಲ್ಲರೂ ಕೂಡ ಈ ರೀತಿಯ ಗೇಮ್ಗಳನ್ನ, ಈ ರೀತಿಯ ಒಂದು ಆ್ಯಕ್ಟಿವಿಟೀಸ್ಗಳನ್ನ ಸ್ಟಾರ್ಟ್ ಮಾಡ್ಬೋದು. ಸೊ ನೀವಿಲ್ಲಿ ಟ್ರೈ ಮಾಡಿಬಿಟ್ಟು ತೊಗೊಳ್ಬೋದು. ನಿಮಗೇನಾದರೂ ಪ್ರಾಡಕ್ಟ್ಗಳು ಯಾವ ರೀತಿ ಇರುತ್ತೆ, ಕಂಫರ್ಟ್ ಏನು ಅಂತ ನೋಡಬೇಕು ಅಂದರೆ ನೀವು ಇದನ್ನು ಟ್ರೈ ಮಾಡ್ಬೋದು. ಮಾಡಿಬಿಟ್ಟು ನ್ಯೂ ಪೀಸಸನ್ನು ನೀವು ಬೈ ಮಾಡ್ಬೋದು. ಸ್ಪೋರ್ಟ್ಸ್ ಸನ್ಗ್ಲಾಸಸ್ ಕಾಣಿಸ್ತಾ ಇದೆ. ಇದರಲ್ಲಿ ಮಾಸ್ಟರ್ಸ್ ಯಾರಿದ್ರು ಅಂದರೆ ಓಕ್ಲೆ ಮತ್ತು ರೇಬಾನ್ಸ್. ಇವರು ಓಕ್ಲೆ ಬಿಟ್ಟರೆ ಬೇರೆ ಯಾರೂ ಈ ರೀತಿಯ ಗ್ಲಾಸಸನ್ನು ಮೇಕ್ ಮಾಡ್ತಾ ಇರಲಿಲ್ಲ. ಸೊ ಇಲ್ಲಿ ನಿಮಗೆ ಸ್ವಲ್ಪ ಎಕನಾಮಿಕ್ ಬ್ರ್ಯಾಂಡ್ ಇದೆ, ಆಲ್ಮೋಸ್ಟ್ 1000ಇಂದನೂ 2000ಇಂದನೂ ಸ್ಟಾರ್ಟಿಂಗ್ ಇದೆ. ಸ್ಪೋರ್ಟ್ಸಲ್ಲಿ ಇಂಡೋರ್ ಮಾತ್ರ ಆಡಲಿಕ್ಕಾಗುವಂತಹ ಒಂದು ಗೇಮ್ ಇದ್ದರೆ ಅದು ಇದೇನೆ. ಇಲ್ಲಿ ಇದರಲ್ಲೂ ಅಷ್ಟೇ ತುಂಬ ವೈಡ್ ರೇಂಜ್ ಇದೆ.
ಆಲ್ಮೋಸ್ಟ್ 799ಇಂದನೂ ಆಪ್ಷನ್ ಇದೆ. ಸೊ ಲೈಟ್ ವೇಟ್ ಇದೆ, ಇದರಲ್ಲೆಲ್ಲ ತುಂಬ ಬೇರೆ ಬೇರೆ ಸ್ಪೆಸಿಫಿಕೇಷನ್ ಇದೆ, ನಮ್ಗೆ ಗೊತ್ತಿಲ್ಲ. ಸೊ ಯಾರು ರೆಗ್ಯುಲರ್ ಆಡ್ತಾರೆ ಅವರಿಗೆ ಗೊತ್ತಿರ್ಬೋದು. ಬ್ಯಾಡ್ಮಿಂಟನ್ನಲ್ಲಿ ಇಷ್ಟೊಂದು ಆಪ್ಷನ್ ಇದೆ ಅಂತ ಏನಾದರೂ ನಿಮಗೆ ಗೊತ್ತಾಗಬೇಕು ಅಂದರೆ ಇಲ್ಲೊಂದು ಸರಿ ವಿಸಿಟ್ ಮಾಡಿ ನೋಡಿ. ತುಂಬ ಲೈಟ್ ವೆಯ್ಟ್, ನನಗನ್ಸುತ್ತೆ ಆಲ್ಮೋಸ್ಟ್ ಒಂದು 50 to 80 ಗ್ರಾಮ್ಸ್ ಬರ್ಬೋದೇನೋ, ಅಷ್ಟು ಲೈಟ್ ವೆಯ್ಟ್ ಇದೆ. ಅದ್ರ ಜೊತೆಗೆ ನಿಮಗೆ ಬೇಕಾಗಿರೋ ಶಾರ್ಟ್ಸ್ ಆಗಿರ್ಬೋದು, ಕ್ಯಾಪ್ಗಳಾಗಿರ್ಬೋದು, ಅದು ಕೂಡ ಇಲ್ಲಿ ಆಪ್ಷನ್ ಸಿಗ್ತಾ ಇದೆ, ನೋಡ್ಬೋದು. ಎಲ್ಲನೂ ಒಂದೊಂದು ಬೇರೆ ಬೇರೆ ಸೆಕ್ಷನ್ ಮಾಡಿ ಇಟ್ಟಿದ್ದಾರೆ, ಹಾಗಾಗಿಬಿಟ್ಟು ಇಲ್ಲಿ ಕನ್ಫ್ಯೂಷನ್ ಅನ್ನೋ ಮಾತೇ ಇರೋದಿಲ್ಲ. ಟೆನ್ನಿಸ್ ಏನಿದೆ, ಈ ಒಂದು ಗೇಮ್ ಕೂಡ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಕೋರ್ಟ್ ಬೇಕಾಗುತ್ತೆ. ಕಾಮನ್ ಆಗಿ ಹೊರಗಡೆ ಎಲ್ಲ ಆಟ ಆಡಲಿಕ್ಕೆ ಆಗದೇ ಇರುವಂತಹ ಒಂದು ಗೇಮ್ ಇದು. ಹಾಗಾಗಿಬಿಟ್ಟು ಸ್ವಲ್ಪ ರಿಚ್ ಗೇಮ್ ಅಂತಲೇ ಹೇಳ್ಬೋದು. ನೀವು ಆಡ್ತೀರಿ ಅಂತ ಆದರೆ ಇಲ್ಲೂ ಬ್ಯಾಟ್ಗಳು ಮತ್ತು ಬಾಲ್ ಏನಿದೆ ಎಲ್ಲ ಆಪ್ಷನ್ಗಳು ಸಿಗುತ್ತೆ. ಜೊತೆಗೆ ಅದಕ್ಕೆ ಬೇಕಾಗಿರುವಂತಹ ಜರ್ಸಿಗಳು. ಆ್ಯಕ್ಚುಲಿ ಇದೆಲ್ಲ ಮುಂಚೆ ಮರದ್ದು ಬರ್ತಾಯಿತ್ತು, ಬಟ್ ಇವಾಗೆಲ್ಲ ಕಾರ್ಬನ್ ಫೈಬರ್ ಏನೋ ಒಂದು ಮಟೀರಿಯಲ್ ಇದೆ, ತುಂಬ ಲೈಟ್ ವೆಯ್ಟ್ ಇದೆ ಮತ್ತು ತುಂಬ ಹಾರ್ಡ್ ಇದೆ. ಟೆನ್ನಿಸನ್ನು ಮೂವ್ ಮಾಡಲಿಕ್ಕೆ ಇದು ಯೂಸ್ ಆಗುತ್ತೆ, ಬೇಕಾಗುತ್ತೆ. ಇಷ್ಟು ಪವರ್ ಬೇಕಾಗುತ್ತೆ ಅಂತ ಅನ್ನಿಸ್ತಾ ಇದೆ. ಸೊ ಇದನ್ನೆಲ್ಲ ನಾವು ಬರೀ ಟಿ ವಿಯಲ್ಲಿ ಸಾನಿಯಾ ಮಿರ್ಜಾ ಆಡ್ತಾ ಇದ್ದಾಗ ನೋಡ್ತಾ ಇದ್ದಿದ್ದು, ಬಟ್ ಇಲ್ಲಿ ನಮಗೆ ಟ್ರೈ ಮಾಡ್ಬೋದು. ಬಟ್ ಈ ಒಂದು ಗೇಮ್ಗೆ ಏನು ಅಂತೇಳಿದರೆ ಆ ಕೋರ್ಟ್ಗಳು ಅದೆಲ್ಲ ಆ ಥರ ವ್ಯವಸ್ಥಿತವಾಗಿದ್ದರೆ ಮಾತ್ರ ಇದನ್ನು ಆಡಲಿಕ್ಕಾಗೋದು. ನಮ್ಮದು ಕ್ರಿಕೆಟೆಲ್ಲ ಹೆಂಗೆ ಆಡ್ತೀವಿ, ವಾಲಿಬಾಲೆಲ್ಲ ಎಲ್ಲಿ ಒಂದು ಸಣ್ಣ ಆಪ್ಷನ್ ಸಿಗುತ್ತೆ ಅಲ್ಲೆಲ್ಲ ಹೋಗಿ ಆಡೋ ಥರ ಗೇಮ್ ಅಲ್ಲ ಇದು. ಸೊ ಇದನ್ನು ಟಚ್ ಮಾಡಿದಾಗ ಗೊತ್ತಾಗ್ತಾ ಇದೆ, ತುಂಬ ಫೀಲ್ ಕಂಫರ್ಟ್ ಆಗಿದೆ. ಈ ರೀತಿಯಾಗಿ ನೀವು ಆಡಲಿಲ್ಲ ಅಂದರೂ ಪರವಾಗಿಲ್ಲ, ಜಸ್ಟ್ ಇದನ್ನೆಲ್ಲ ಬಂದು ಒಂದು ಸರಿ ಎಕ್ಸ್ಪೀರಿಯೆನ್ಸ್ ಮಾಡಿ. ಅದಕ್ಕೋಸ್ಕರನೇ ಡೆಕಾಥ್ಲಾನ್ ಇಷ್ಟು ಫ್ರೀಯಾಗಿ ಓಪನ್ ಪೀಸ್ಗಳನ್ನ ಕೂಡ ಇಟ್ಟಿದ್ದಾರೆ. ನಿಮ್ಗೊಂದು ಸರಿ ಟ್ರೈ ಮಾಡ್ಬೋದು ಯಾವ ರೀತಿ ಈ ಬ್ಯಾಟ್ಗಳೆಲ್ಲ ಯಾವ ರೀತಿ ಇರುತ್ತೆ, ಯಾವ ರೀತಿ ಯೂಸ್ ಮಾಡ್ಬೋದು ಅನ್ನೋದನ್ನು ಕೂಡ ನೀವೊಂದು ಸರಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಈ ಒಂದು ವಿಡಿಯೋದಲ್ಲಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿಬಿಟ್ಟು ನಿಮಗೆ ಒಂದು ಶಾರ್ಟಾಗಿ ತಿಳಿಸಿದ್ದೀನಿ. ಬಟ್ ಇಷ್ಟಲ್ಲ, ಡೆಕಾಥ್ಲಾನ್ ಅನ್ನೋದು ತುಂಬ ವೈಡ್ ರೇಂಜ್ ಇದೆ, ನಾನು ಫುಲ್ ಕವರ್ ಮಾಡಲಿಕ್ಕೂ ಆಗಲಿಲ್ಲ ನನಗೆ. ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಏನಾದರೂ ಸಜೆಷನ್ಸ್ ಇದ್ದರೆ ದಯವಿಟ್ಟು ಹೇಳಿ, ನಾನು ಖಂಡಿತವಾಗ್ಲೂ ನನ್ನ ನೆಕ್ಸ್ಟ್ ವೀಡಿಯೋದಿಂದ ನಾನು ಚೇಂಜಸ್ ಮಾಡ್ತೀನಿ. ಥ್ಯಾಂಕ್ ಯು.